ಇನ್ನು IPL ಮ್ಯಾಚ್ ಭವಿಷ್ಯ ತೀರ್ಮಾನ ಆಗುತ್ತಾ? ಇದು ವರದಿ ಕೊಡಬೇಕು. ವರದಿ ಆದಮೇಲೆ ಗೃಹ ಸಚಿವ ಪರಮೇಶ್ವರ್ ಪರಿಶೀಲನೆ ಮಾಡ್ತಾರೆ. ಅದಾದಮೇಲೆ ನಿರ್ಧಾರಕ್ಕೆ ಬರ್ತಾರೆ. ಯಾಕಂದರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಪ್ಲೈ ಆಗಬೇಕು ಅನ್ನುವಂಥ ಮಾತು. ಇದಕ್ಕೊಂದು ತಜ್ಞರ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿತ್ತು. ಏನೇನು ಕರೆಕ್ಷನ್ಸ್ಗಳಾಗಬೇಕು ಅದನ್ನು ಹೇಳಲಾಗಿತ್ತು. ಫೆಬ್ರವರಿ 8ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂಗೆನೇ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿತ್ತು RCB ಮ್ಯಾನೇಜ್ಮೆಂಟ್. ಜೊತೆಗೆ KC ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಕೂಡ ಇದ್ದರು. ಕೆಲವೊಂದು ಕಂಡೀಷನ್ಸ್ ಹಾಕಲಾಗಿತ್ತು. ಜೊತೆಗೇನು ಅಂದರೆ ಈ ಕಾಲ್ತುಳಿತ ಪ್ರಕರಣ ಇದೆಯಲ್ಲ, ಅದರಿಂದ ನಾವು ಪಾರು ಮಾಡಿ ಅಂತ ಕೂಡ RCB ಮನವಿ ಮಾಡಿತ್ತು. ಹೀಗಾಗಿ ಈ ಕಾಲ್ತುಳಿತ ಪ್ರಕರಣ, ಅನಾಹುತಗಳು ನಡೆದರೆ ಆಯೋಜಕರೇ ಹೊಣೆ ಅನ್ನುವಂಥದ್ದು ಇದೆಯಲ್ಲ, ಆ ಬಿಲ್ ಅದರಲ್ಲಿ ಸ್ವಲ್ಪ ಮಾರ್ಪಾಡು ಮಾಡಿ ಅನ್ನುವಂಥದ್ದು. ಸೊ ಅಂತೂ ಇದು ಇದೆಲ್ಲ ಆದಮೇಲೆ ಒಂದು ತೀರ್ಮಾನಕ್ಕೆ ಬರಲಾಗುತ್ತೆ. ಇನ್ನು ಇದೆಲ್ಲ ಆದಮೇಲೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ತಜ್ಞರ ಕಮಿಟಿ ಭೇಟಿ ಕೊಟ್ಟಿತ್ತು. ಈಗ ಭೇಟಿ ಮುಗಿದಿದೆ. ಅದರಲ್ಲಿ GBA ಮುಖ್ಯ ಆಯುಕ್ತರಿದ್ದರು ಮಹೇಶ್ವರ ರಾವ್, ಪೊಲೀಸ್ ಆಯುಕ್ತರು ಸೀಮಂತ್ ಕುಮಾರ್ ಸಿಂಗ್ ಇದ್ದರು, ಬೆಸ್ಕಾಂ ಅಗ್ನಿಶಾಮಕ ಇಲಾಖೆಯ ಹಿರಿಯ ಅಧಿಕಾರಿಗಳು ಇವರೆಲ್ಲರೂ ಕೂಡ ಇದ್ದರು. ಕಾಮಗಾರಿ ಏನೇನು ನಡೀತಾ ಇದೆ, ಏನೇನು ಕರೆಕ್ಷನ್ಸ್ಗಳಾಗಿದೆ ಅದೆಲ್ಲದರ ಬಗ್ಗೆ ಹೋಮ್ ಮಿನಿಸ್ಟ್ರಿಗೆ ಕಮಿಟಿ ರಿಪೋರ್ಟನ್ನು ಕೊಡುತ್ತೆ. ಅದಾದ ಮೇಲೆ ಒಂದು ತೀರ್ಮಾನಕ್ಕೆ ಬರಲಾಗುತ್ತೆ.